ಲೇ ಮಗಳೇ ಇವಮ್ಮಂಗೆ ಕ್ಯಾಮೆ ಇಲ್ವಾ ಅಂತ ಇಷ್ಟು ದೊಡ್ಡ ಮನೆಯ ಕಟ್ಟವಳಲ್ಲ ಇವಮ್ಮಂಗೆ ಏನಾರ ಹೊಸಿನ ಕ್ಯಾಮೆ ಐತೇನೆ ಯಮ್ಮಂಗೆ. ನನಗಂತೂ ಈ ಮನೆ ಕಸವ ಗುಡಿಸಿ 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 ಅಯ್ಯೋ ಶಿವನೇ ಸಾಕಾಗೋಯ್ತು ಕಣ್ಮಗಳೇ. ನನಗಂತೂ ಆಯ್ತಿಲ್ಲ. ಹಿಂಗೆ ಬತ್ತಾಳೆ ಹಂಗೆ ಒಯ್ತಾಳೆ, ಅಲ್ಲಿ ಗುಡಿಸು ಇಲ್ಲಿ ಗುಡಿಸು ಅಂತಾಳೆ. ನಿಂಗೆ ನೆನಪೈತಾ 1:30 ಗಂಟೆಯಿಂದ ಕಸ ಗುಡಿಸ್ತಾನೆ ಇದೀವಲ್ಲ ಅಮ್ಮೋ. ನಂಗಂತೂ ಕೊನೆ ಫ್ಲೋರ್ ಗುಡಿಸೋ ಅಷ್ಟೊತ್ತಿಗೆ ಸೊಂಟೆಲ್ಲ ಬಿದ್ದೋಯ್ತು ಕಣಮ್ಮ. ನನ್ನಿಂದ ಗುಡ್ಸಕ್ಕೆ ಹಾಕಿಲ್ಲ ಕಣಮ್ಮ. ಹೆಂಗನ ಮಾಡ್ಬಿಟ್ಟು ಸಾಲವ ತೀರಿಸ್ಬಿಟ್ಟು ಇಲ್ಲಿಂದ ಎಸ್ಕೇಪ್ ಆಗಬೇಕು ಕಣಮ್ಮ. ಆಗಿಲ್ಲ ಕಣಮ್ಮ, ಹಿಂಗೆ ಮಾಡ್ತಿದ್ರೆ ಸತ್ತೋಗ್ಬಿಡ್ತೀವಿ ಅಷ್ಟೇನಿಯ. ಯಾರಮ್ಮ ಮಾಡಿದೋರಿಲಿ ನೀನೇ ಯೋಚನೆ ಮಾಡು. ಮಾಡೋಕ್ಕಾಯ್ತದ ನಮ್ಮ ಕೈಲಿ? ಸುಸ್ತಾಗಿ ತಲೆ ತಿರು ಬಿದೋಗಕ್ಕಿಲ್ವ ಇವಳು. ನನಗಂತೂ ನೆತ್ತಿ ಎಲ್ಲನೂ ಹೆಂಗೇನಿಯ ಟಿಣ 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 ಅಂತ ಹೊಡೆದಂಗೆ ಆಯ್ತದೆ. ಆಯ್ತಿಲ್ಲ ಕಣಮ್ಮ, ನನಗಂತೂ ದೇವ್ರಣಿಗೂ ಆಯ್ತಿಲ್ಲ. ಯಾವ ಸುಸ್ತಾಯ್ತಾಯ್ತು ನನಗಂತೂ. ಏನು ಮಾಡಿಗೆ ಈ ಮನೆಯೆಲ್ಲ ಗುಡಿಸ್ಬೇಕು, ಸಾರಿಸ್ಬೇಕು, ಮಾಡಬೇಕು. ಅಲ್ಲಮ್ಮ ಅಡುಗೆಯೂ ಮಾಡಬೇಕು. ಈಗ ತಾನೇ ಕುಕ್ಕರ್ಗೆ ಇಕ್ಬಿಟ್ಟು ಬಂದೀವ್ನಿ, ಸಾಕಾಗೋಯ್ತದೆ. ನೀವು ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ರೆ ಈ ಜನ್ಮ ಎಲ್ಲಾದ್ರೂ ನಿಮ್ಮ ಸಾಲ ತೀರೋದಿಲ್ಲ. ಏನು ಜನ್ಮ ಎಲ್ಲಾದ್ರೂ ಸಾಲ ತೀರಕ್ಕಿಲ್ವಾ? ಇದೇನು ಮೇಡಮ್ ಇಂಥ ಮಾತಾಡ್ತೀರಾ? ಬೆಳಗ್ಗೆಯಿಂದ ಸಂಜೆ ಗಂಟೆ ಕ್ಯಾಮೆ ಮಾಡ್ತಾನೆ ಇದೀವಲ್ಲ, ಮಾಡಿ 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 ನಮ್ಮ ಜನ್ಮಕ್ಕೆ ನಮ್ಗೇನಿಯ ಸಾಕಾಗೋಗ್ಬಿಟ್ಟೈತೆ. ಯೋಸು ಅಂತ ಹೇಳ್ಬಿಟ್ಟು ಮಾಡನಿ ಕೆಲ್ಸವಾ ಹೇಳಿ ನೀವೇನಿಯ? ನಮಗೂ ಜನ್ಮಕ್ಕೆ ಅಯ್ಯಪ್ಪ ಸಾಕಾಗೈತೆ. ನಾವಂತೂ ಮಾಡೋಕ್ಕಿಲ್ಲ ಅಷ್ಟೇನಿಯ. ಓ ನಿಮ್ಮ ಸಾಲ ತೀರ್ತದೋ ಬಿಡ್ತದೋ ಹೆಂಗನ ಮಾಡ್ಬಿಟ್ಟು ನಿಮ್ಮ ಸಾಲ ತೀರ್ಸೋ ಜವಾಬ್ದಾರಿ ನಮ್ಮದು. ಈ ಮನೆಯಾಗ ನಮಗೂ ಮಾಡಿ ಮಾಡಿ ಸುಸ್ತಾಯ್ತದೆ. ಅಲ್ಲ 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ ಗುಡ್ಸೋ ಅಷ್ಟೊತ್ತಿಗೆ 3 ಗಂಟೆ ಬೇಕು. ಎಲ್ಲಿಂದ ಗುಡ್ಸನಿ? ಒಂದು ಕಿತ ಗುಡಿಸ್ಬೇಕು, ಒಂದು ಕಿತ ಸಾರಿಸ್ಬೇಕು. ನಮ್ಮ ಕೈಲಿ ಆಯ್ತದ? ಹಿಂಗೆ ಏನಾದರೂ ಓವರಾಗಿ ಮಾತಾಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಷ್ಟೇ. ನೀವಿಬ್ಬರು ಜೈಲಾಗಿರ್ತೀರ. ನಮಗೇನೇ ಮೋಸ ಮಾಡೋಕ್ಕೆ ಬಂದಿದ್ದೀರಾ 420ಗಳು ನೀವು. ನಮಗೇನೇ ತುಂಬ ಮೋಸ ಮಾಡಿದ್ದೀರಾ ಅಂತ ಹೇಳಿ ಸರಿಯಾಗಿ ಮಾಡಬೇಕಾಗ್ತದೆ. ಸ್ಟುಪಿಡ್ ಫೆಲೋಸ್, ನಿಮ್ಮನ್ನು ಮಾತ್ರ ಸುಮ್ಮನೆ ಬಿಡಲ್ಲ ನಾನಂತೂ. ಈಗ ನೀವು ಮುಚ್ಕೊಂಡು ಕೆಲಸ ಮಾಡ್ತೀರಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಾ ಹೇಳು? ಅಯ್ಯೋ ಬೇಡ ಮೇಡಮ್ ಅವರೇ, ಕೆಲಸ ಮಾಡ್ತೀವಿ ನಾವು. ಕೆಲಸ ಮಾಡೋಕ್ಕಿಲ್ಲ ಅಂತ ಹೇಳಿದ್ವಾ? ಕೆಲಸ ಮಾಡ್ತೀವಿ ಮೇಡಮ್ ಅವರೇ. ನೀವು ಹಿಂಗೆಲ್ಲ ಕೋಪ ಮಾಡ್ಕೋಬೇಡಿ ಮೇಡಮ್ ಅವರೇ. ಅಯ್ಯೋ ನಮ್ಮಮ್ಮ ಏನೋ ಕೋಪದಾಗ ಹಂಗೆ ಅಂತಗಿಸಿ ಅಷ್ಟಕ್ಕೆ ನೀವು ಬೇಜಾರು ಮಾಡ್ಕೊಬಿಟ್ರೆ ಹೆಂಗೆ? ಅಯ್ಯೋ ಮೇಡಮ್ ಅವರೇ, ಕುಕ್ಕರ್ ಈಗ ತಾನೇ ಕೂಗೈತೆ, ಸಾರ್ದು ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಮಾಡ್ಬಿಟ್ಟು ಕೊಟ್ಬಿಡೋದ್ರಿ ನೀವು ನಿಮಗೆ ತಿನ್ಕೊಳ್ಳೋಕ್ಕೆ. ನೋಡಿ ಟೇಮು ಕರೆಕ್ಟಾಗಿ ಕೊಡ್ತಾ ಇದ್ದೀವಿ ತಾನೆ ಇವತ್ತು. ನೆನ್ನೆ ಏನೋ ಹುಸಿ ಲೇಟ್ ಆಯಿತು, ಹುಸಿ ಲೇಟಾಗಿ ಎದ್ಬಿಟ್ವಿ. ಇವಾಗ ನೋಡಿ ನೋಡಿ ನಮ್ಮಮ್ಮ ಕಸ ಗುಡಿಸಿ ಸಾರಿಸೋಷ್ಟೊತ್ತಿಗೆ ನಾನು ಅಡುಗೆ ಮಾಡೋದು ಎಲ್ಲ ಮಾಡ್ತಾ ಇವ್ನಿ ಮೇಡಮ್ ಅವರೇ. ನೀವು ಯೋಚನೆ ಮಾಡಬೇಡಿ, ಪಟ 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 ಎಲ್ಲ ಮಾಡಾಕ್ಬಿಡ್ತೀವಿ. ಅದೇನು ಮಾಡ್ತಿರೋ ಏನು ಬಿಡ್ತಿರೋ, ನನಗಂತೂ ಟೈಮ್ ಟು ಟೈಮು ಕೆಲಸ ಆಗ್ತಾ ಇರಬೇಕಷ್ಟೇನೆ, ಸರಿನಾ? ಬಂಗಾರಮ್ಮ ಓವರ್ ಆ್ಯಕ್ಟಿಂಗ್ ಮಾಡಬೇಡ. ನೋಡು ಇನ್ನೂ ಕೆಳಗಡೆ ಫ್ಲೋರ್ ಬೇರೆ ಐತೆ, ಅದನ್ನು ಗುಡಿಸ್ಬೇಕು. ಪಟ 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 ಅಂತ ಗುಡಿಸಿ ಕ್ಲೀನ್ ಮಾಡ್ತಿರ್ಬೇಕು. ಈ ಮನೆ ಎಷ್ಟು ದೊಡ್ಡದು ಅಂತ ನಿನ್ಗೂ ಗೊತ್ತು. ದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದೋಳ್ರಿ ಅಂದರೆ 5 ಗಂಟೆಗೆ ಎದ್ದೊಳ್ತೀರ. ಇವತ್ತು ನೋಡು ++ 5:15 ಎದ್ದೊಳಿದ್ದೀರಾ. ಮೊನ್ನೆ 9 ಗಂಟೆಗೆ ಎದ್ದೊಳಿದ್ದೀರಾ. ಏನು ಅನ್ಕೊಂಬಿಟ್ಟಿದ್ದೀರಾ? ನೀವು ಬೇಗ ಬೇಗ ಕೆಲಸ ಮಾಡಬೇಕು. ಲೈ ಹೋಗಿ ನನಗೆ ಬೇಗ ಆ್ಯಪಲ್ ಜ್ಯೂಸ್ ಮಾಡ್ಕೊಂಬಿಟ್ಟು ಬಾ. ನನಗಂತೂ ಯಾಕೋ ಹೊಟ್ಟೆ ತುಂಬ ಸಿತಾಯ್ತೆ. ಆ ಆ್ಯಪಲ್ ಜ್ಯೂಸ್ ಹೊಸಿ ಬಿಸಾಕ್ಬಿಟ್ಟು ಕೊಟ್ಬಿಟ್ಟು ನಿಗರು ಬಡ್ದ್ಬಿಡುಗಳನ್ನ ನನ್ನ ಕೈಲಿ ಕಾಡ್ವ ತಡ್ಕೊಳಕ್ಕಾಯ್ತಿಲ್ಲ. ಮಗಳೇ ನಮ್ಮ ತಾಗೆಲ್ಲ ಕೆಲಸನೂ ಮಾಡಿಸ್ತಾರಲ್ಲ ಮಗಳೇ. ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ನನಗಂತೂ ಆಯ್ತಿಲ್ಲ ಮಗಳೇ ಇರೋಕ್ಕೆ. ಈ ಅಮ್ಮನ ಕಾಟ ತಡ್ಕೊಳಕ್ಕೆ ಆಯ್ತಿಲ್ಲ ನನಗೆ. ಮಾತಿ ಮುಂಚೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾಳಲ್ಲ. ಇವಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಮ್ಮನ್ನು ಅಯ್ಯೋ ಅನ್ಸಕ್ಕೆ ಅಂತ ಮಾಡ್ತಾಳೆ ಅನ್ನಿಸ್ತದೆ. ಕಂತ್ರಿ ಬಡ್ಡಿ ಇವಳಿಗೊಂದು ಗತಿ ಕಾಣಿಸ್ತೀನಿ ನೋಡು. ಆಪಲ್ ಜ್ಯೂಸ್ ಬೇಕಂತ ಆಪಲ್ ಜ್ಯೂಸ್ ನನ್ನ ಕೈಲಿ ಆಯ್ತಿಲ್ಲ ಮಗಳೇ. ಸೊಂಟ ಬಿದ್ದೋಯ್ತದೆ. ಕಸ ಗುಡಿಸ್ಬೇಕು ಸಾರಿಸ್ಬೇಕು. ಅಮ್ಮ ನೀನೇ ಹಿಂಗಂದ್ರೆ ಅಡುಗೆ ಮನೆಯಾಗ 50 ಥರ ಅಡುಗೆ ಹೇಳ್ತಾಳೆ ಮಾಡೋಕ್ಕೆ. ಅಯ್ಯೋ ದೇವ್ರೆ, ಇನ್ನು ಏನೇನು ಹೇಳ್ತಾಳೋ ಕಣಮ್ಮ ನಾ ಕಾಣೆ. ಆದರೂ ಮಾಡಿ ಮುಗಿಸ್ಬೇಕು. ಆಪಲ್ ಜ್ಯೂಸ್ ಹೇಳೋಳಮ್ಮ, ಆಪಲ್ ಜ್ಯೂಸ್ ಮಾಡ್ಕೊಳ್ಳೋಣ. ಅವಳಿಗೊಂದು ಲೋಟ ಮಾಡ್ಕೊಬಿಟ್ಟು ನನಗೊಂದು ಲೋಟ ನಿನ್ಗೊಂದು ಲೋಟ ಮಾಡ್ಕೊಬಿಟ್ಟು ಬರ್ತೀನಿ. ಹಂಗೆ ಕೊಟ್ಟ ಕುಡಿದು ಬಿಡೋಣ. ಇರಮ್ಮ ಸುಮ್ಮನೆ ಯಾಕೆ ಬೇಕು ಅವಳ ಹತ್ರ ಅನ್ನಿಸ್ಕೊಳ್ಳೋದು. ಬಂದೆ. ಹೆಂಗಿದ್ವಿ ಊರಾಗೆ ಮಹಾರಾಣಿಗಳ ಥರ ಇದ್ವಿ ನಾನು ನನ್ನ ಮಗಳು. ಇಲ್ಲಿಗೆ ಬಂದ್ಬಿಟ್ಟು ಬಿಕಾರಿಗಳ ಥರ ಆಗೋಗ್ಬಿಟ್ವಲ್ಲ. ನಮ್ಮ ಯೋಗ್ಯತೆ ಯಾರು ನಾವು ಒಬ್ಬರನ್ನ ಬಂದ್ಬಿಟ್ಟು ಬುಡಿಸ್ಕೊಂಡು ಹೋಯ್ತೀವಿ ಅಂತ ಹೇಳೋರು ಬೇಡವಾ? ಒಬ್ಬರನ್ನ ಬುಡಿಸ್ಕೊಂಡು ಹೋಗೋದು ಬೇಡವಾ? ನಮ್ಮನ್ನ ಒಬ್ಬರನ್ನ ನಾವು ನೆನಪಾಗಕ್ಕಿಲ್ವಾ? ಯಾರಿಗೂ ನಾವು ಬೇಕಾಗೇ ಇಲ್ವಾ? ಎಲ್ರಿಗೂ ಬೇಡವಾಗೋಗ್ಬಿಟ್ಟಿದ್ದೀವ ನಾವು ಹೇಳು? ಬಂಗಾರಮ್ಮ ನಿಂತಿದ್ದ ಜಾಗದಾಗೆ ನಿಂತ್ಕೋಬೇಡ. ಬೇಗ ಬೇಗ ಕೆಳಗಡೆ ಫ್ಲೋರಿಗೆ ಬಂದು ಕ್ಲೀನ್ ಮಾಡು. ಬರೀ ಮಾತಾಡ್ಕೊಂಡು ನಿಂತ್ಕೊಳ್ಳೋದೇ ಆಯ್ತು ನಿಂದು. ಛೇ ಏನು ಮಾಡೋದು? ನನಗೂ ಟೈಮ್ ಬರ್ತದೆ, ಅವಾಗ ನೋಡ್ಕೊತೀನಿ ಬಡ್ಡಿಗಳನ್ನ. ಇವಾಗ ನೋಡ್ಕೊಳಕ್ಕಿಲ್ಲ. ಈ ಕಸ ಗುಡಿಸಿ ಸಾರ್ಸೋಣ. ನಮಗೆ ಇನ್ನೊಬ್ರು ಕೆಲಸದವ್ರನ್ನ ಇದ್ದಿದ್ರೆ ಸೊರೋಗೋದು ಅನ್ನಿಸ್ತದೆ. ಯಾರನ್ನ ಇನ್ನೊಬ್ಬರೇ ಒಬ್ಬರು ಕೆಲಸದವ್ರು ಸಿಗಬಾರ್ದೆ. ಇನ್ನೊಬ್ಬ ಸಿಕ್ಬಿಟ್ಟಿದ್ರು ಹೆಂಗೋನು ನಮಗೂ ಆರಾಮ್ ಅನ್ಸ್ಬಿಡೋದು. ಹೆಂಗೋನ ಹೆಂಗೋ ಮಾಡ್ಬಿಟ್ಕೊಂಡು ಏನೋ ಮಾಡ್ತಿದ್ದೆ. ಎಲ್ಲ ಹಾಳಾಗೋಯ್ತೆ. ಯಮ್ಮಗೆ ಹೆಂಗನ ಮಾಡಿ ಎತ್ತಲಿಕ್ಬೇಕು. ಇನ್ನೊಬ್ಬರನ್ನ ಕೆಲಸದ ಆಳುಗಳನ್ನ ಕರ್ಕೊಂಬಿಟ್ಟು ಬಂದು ಸೇರಿಸ್ಕೊಬಿಡಿ, ಒಳ್ಳೇದಾಯ್ತದೆ ಅಂತ. ನನಗೂ ನನ್ನ ಮಗಳಿಗೋಸಿ ಕೆಲಸನ ಕಮ್ಮಿ ಆಯ್ತದೆ. ಮನೆ ಆಳಿಗಳು ಮನೆಗಿರೋ ಕೆಲಸದವ್ರನ್ನೆಲ್ಲ ಬಿಡಿಸ್ಬಿಟ್ಟವ್ರಲ್ಲ. ಯವ್ವ ಆಯ್ತಿಲ್ಲ ಕಣೆಯವ್ವ, ಆಯ್ತಿಲ್ಲ. ನನ್ನ ಕೈಲಂತೂ ಮಾಡೋಕ್ಕಾಯ್ತಿಲ್ಲ. ಈ ಮನೆಯ ಗುಡ್ಸ್ಗುಂಡ ಅಂತ ಮಾಡ್ಬಿಟ್ರು ಈ ಮನೆ ನೀಟಾಗಕ್ಕಿಲ್ಲ. ಅವಳು ಬಾಯಿಗೆ ಮಣ್ಣಾಕ ಇಷ್ಟರ ಮನೆಯ ಏನು ಕಟ್ಟಬೇಕಿತ್ತು? ಇಷ್ಟರ ಮನೆಯ ಲೋಪರ್ ಬಡ್ಡಿ ಮನೆಯಾಗಿರೋದು ಇಬ್ಬರೇ ನೀನಿಯ. ಇಷ್ಟಾರ ಮನೆ ಕಟ್ಟೋ ಅವಶ್ಯಕತೆ ತಾನೇ ಏನಿತ್ತು? ಚಿಕ್ಕದಾಗ ಒಂದು ಮನೆ ಕಟ್ಕೊಳಕ್ಕೆ ಆಯ್ತಿರ್ಲಿಲ್ವ? ಒಂದು 2 ಬೆಡ್ರೂಮ್ ಇರೋದನ್ನ 3 ಅಂತಸ್ತು ಮನೆ ಕಟ್ಕೊಂಡು ಬಾಯಿ ಬಿಡ್ಕತ್ತವಳ ಇವಾಗ. ಅಮ್ಮೋ ಇನ್ನು ನೀನು ಸಾರಿಸಿದ್ ಮುಗಿದಿಲ್ವಾ? ಅಯ್ಯೋ ಶಿವನೇ, ಇನ್ನು ಯೋಸೋದು ಸಾರಿಸ್ತೀಗ ಕಣಮ್ಮ.
ಆಯ್ತಿಲ್ಲ ಕಣ್ಮಗ್ಳೆ ನಂಗೆ ಯೋಸು ಅಂತ ಮಾಡ್ಲಿ ಸೊಂಟ ಬಿದ್ದೋಯ್ತು ನಂಗಂತೂನುವೆ. ನಂದಪ್ಪ ಅಡ್ಗೆ ಕೆಲಸ ಎಲ್ಲ ಮುಗ್ದೋಯ್ತು. ಲೇ ಅದೇನು ಅಡ್ಗೆನ ಇಲ್ಲ ಅಂತಂದ್ರೆ ಅದೇನೋ ಅಂತಾರಲ್ಲ, ಬರೀ ಖಾರದ ಪುಡಿ ಒಯ್ದ್ಬಿಟ್ಟಿಟ್ಟಿದ್ಯಲ್ಲ ನೀನು, ಅದನ್ನ ಯಾರಾದ್ರೂ ಅಡ್ಗೆ ಅಂತ ಕರೀತಾರ? ಹಾ, ಅದೇನಾದ್ರು ಸಾಂಬಾರ್ ಅಂತಾರ? ಬರೀ ಖಾರದ ಪುಡಿ ಒಯ್ದ್ಬಿಟ್ಟಿದ್ಯಾ. ಅಬ್ಬಬ್ಬ, ಖಾರ ಖಾರ ಖಾರ. ಅದನ್ನಂತೂ ನನ್ನ ಕೈಲಂತೂ ತಿನ್ನಕ್ಕಾಗ್ತಾ ಇಲ್ಲ ನನಗಂತೂ. ಸ್ಟುಪ್ಪಿಡ್ ಥರ ಮಾಡಿ ಮಡಗಿದ್ಯಾ ಅಡುಗೆನ. ಸ್ಟುಪ್ಪಿಡ್ ಲೇಡಿ. ಏನು ಬಂತು ನಿಂಗೆ ದೊಡ್ಡ ರೋಗ? ಚೆನ್ನಾಗಿ ಮಾಡೋಕ್ಕಾಗಲ್ವಾ? ಮೇಡಮರೇ, ನಾನು ಅದು ನಿನಗೆ ಸಂದಾಕ್ ಮಾಡಿದಿಲ್ಲ, ಹುಸಿ ತಟ್ಟಗೆ ಹಾಕೊಂಡು ತಿನ್ಕೊಂಡು ನೋಡಿದೆ. ತುಂಬ ಸಂದಾಕಿತ್ತಲ್ವಾ? ಎಂಥ ಸಂದಾಕಿತ್ತು ಅಡುಗೆ? ಸಂದಾಕಿಲ್ಲ ಅಂತ ಹೇಳ್ತಿದ್ದೀರಾ? ಸಂದಾಕಿರೋ ಅಡುಗೆ ಸೂಪರ್ ಆಗಿತ್ತು ಮೇಡಮರೇ, ನನಗಂತೂ ಸೂಪರ್ ಇಷ್ಟ ಆಯಿತು. ಸೂಪರ್ ಆಗೈತೆ ಅಡುಗೆ ಮಾತ್ರ. ನೀವು ಇನ್ನೊಂದು ಕಿತ್ತ ಹಾಕೊಂಡು ತಿಂದು ನೋಡಿ. ಲೇ ಇಡಿಯಟ್, ನಾನು ತಿಂದೆ ನೋಡಿದ್ದು, ನನಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಹೋಗು, ಇನ್ನೊಂದು ಸಾಂಬಾರು ಮಾಡೋಗು. ಮೇಡಮರೇ, ಈಗ ತಾನೇ ಮಾಡ್ಬಿಟ್ಟು ಬಂದಿವ್ನಿ, ಈಗ ಮತ್ತೆ ಸಾರು ಮಾಡಬೇಕು ಅಂದರೆ ಎಲ್ಲಿಂದ ಮಾಡಲಿ ಹೇಳಿ? ನಮ್ಮ ಹಳ್ಳಿನಾಗ ನೀವು ಒಂದಿನ ತಿನ್ನೋ ಅಡುಗೆ ನಮ್ಮ ಹಳ್ಳಿನಾಗ ಒಂದು ವಾರ ಪೂರ್ತಿ ತಿಂತೀವಿ ನಾವು. ಅಂಥದ್ರಾಗೆ ದಿನಕ್ಕೆ ಮೂರು ಕಿತ್ತ ಸಾರು ಮಾಡಿದ್ರೆ ನಮ್ಮ ಕೈಲಿ ಆಯ್ತದ? ನೋಡಿ, ನಮ್ಗೆ ಆಗಕ್ಕಿಲ್ಲ. ಯೋಸು ಅಂತ ಕೆಲಸ ಮಾಡಿಸ್ತೀರಾ ಸಾಲ ಮಾಡಿರೋದಕ್ಕೆ? ಬೇಕಾದ್ರೆ ನಿಮ್ಮ ಸಾಲ್ವ ಹೆಂಗನ ಮಾಡಿ ತೀರಿಸ್ಬಿಡ್ತೀವಿ. ಅದು ಬಿಟ್ಬಿಟ್ಟು ಇವಾಗ ಮತ್ತೆ ಸಾರು ಮಾಡು ಅಂತ ಗಂಟೆಗೊಂದೊಂದ್ಸಲ ಸಾರು ಮಾಡಿಸ್ಕೊಂಡು ತಿಂತಿರಲ್ಲ, ಎಲ್ಲಿಂದ ತತ್ತು ಮಾಡಿ ಇಕ್ಕನಿ ನಾನು? ನಾವು ಮನುಷ್ಯರಲ್ವಾ? ಇಡಿಯಟ್ಸ್, ನಾನು ಹೇಳಿದ್ ಕೇಳಕ್ಕಷ್ಟೇ ನಿಮ್ಮನ್ನು ಕರ್ಕೊಂಡು ಬಂದಿರಿ ಇಟ್ಕೊಂಡ್ರದು. ನಿಮಗೆ ಮೋಸ ಮಾಡಬೇಕಾದ್ರೆ ಚೆನ್ನಾಗಿತ್ತ ನಿಮಗೆ? ಮೋಸ ಮಾಡ್ಕೊಂಡು ಮಜಾ ಮಾಡ್ಬೇಕಾರೆ ತುಂಬ ಚೆನ್ನಾಗಿ ಮಜಾ ಮಾಡಿಬಿಟ್ರಿ ಮೋಸ ಮಾಡ್ಕೊಂಡು. ಈಗ ನೋಡಿದ್ರೆ ನನ್ನ ಹತ್ರನೇ ಆಟ ಆಡ್ತಾ ಇದ್ದೀರಾ ಇಡಿಯಟ್ಸ್. ಏನು ಅನ್ಕೊಬಿಟ್ಟಿದ್ದೀರಾ ನೀವು? ನಮಗೆ ಮೋಸ ಮಾಡಬೇಕಾದ್ರೆ ನಮಗಿಷ್ಟು ಹೊಟ್ಟೆ ಉರ್ದಿರಲ್ಲ, 5 lakhs ಟೋಪಿ ಹಾಕಿದ್ರಲ್ಲ. ಈಗ ಮಾಡಿ ಮುಚ್ಕೊಂಡು ಕೆಲಸ ಮಾಡಿ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ ಅಷ್ಟೇ. ಬೇಡ ಮೇಡಮ್ ಅವರೇ, ಅಡುಗೆ ತಾನೇ ಮಾಡ್ತೀನಿ. ಹೋಗ್ಬಿಟ್ಟು ಪಟ 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 ಅಂತ ಮಾಡ್ಬಿಟ್ಟು ತಗೊಬಿಟ್ಟು ಬರ್ತೀನಿ. ನೀವೇನು ಸಾರು ಮಾಡಬೇಕು ಅಂತ ಹೇಳಿದ್ರೆ ಅದನ್ನೇ ಮಾಡ್ತೀನಿ. ಹೇಳಿ, ಏನು ಸಾರು ಮಾಡನಿ? ಬೆಂಡೆಕಾಯಿ ಸಾಂಬಾರು ಮಾಡ್ಕೊಂಡು ತಗೊಬ್ಬ. ಚೆನ್ನಾಗಿಲ್ಲ ಅಂದರೆ ಇನ್ನೊಂದು ಸಾಂಬಾರು ಮಾಡಿಸ್ಬಿಡ್ತೀನಿ. ಅಯ್ಯೋ ಬೇಡ ಮೇಡಮ್ ಅವರೇ, ಅಂತ ಕೆಲಸ ಮಾತ್ರ ಮಾಡಬೇಡಿ. ಇನ್ನೊಂದು ಮಾತ್ರ ಮಾಡ್ಸಕ್ಕೆ ಹೋಗ್ಬೇಡಿ. ನಮಗೆ ದೇವರಣೆ ನನ್ನ ಕೈಲಿ ಆಗಕ್ಕಿಲ್ಲ. ಅದನ್ನೇನಿಯಾ ಸಂದಾಗ ಮಾಡ್ಕೊಂಬಿಟ್ಟು ತಗೊಬಿಟ್ಟು ಬರ್ತೀನಿ ರೀ. ಲೇ ಬಂಗಾರಿ ಮೇಡಮ್ ಅವರೇ, ಬೆಳಿಗ್ಗೆಯಿಂದ ಕಸ ಗುಡಿಸ್ತಾನೆ ಇದೆಯಾ, ಸಾರಿಸ್ತಾನೆ ಇದೆಯಾ? ಇದನ್ನೇನು ಅನ್ಕೊಂಡಿದ್ಯಾ ನೀನು? ಹಾಂ, 10 ನಿಮಿಷಕ್ಕೆಲ್ಲ ಪಟ್ಟ 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 ಮಾಡಿ ಮುಗಿಸ್ಬೇಕು. ನಿನ್ನಂಥ ಮನೆ ಕೆಲಸದವಳನ್ನಂತೂ ನಾನು ನೋಡೇ ಇಲ್ಲ. ಒಳ್ಳೆ ಸ್ಟುಪ್ಪಿಡ್ ಥರ ಆಡ್ತೀಯ ನೀನಂತೂ. ನೋಡು, ಇನ್ಮೇಲೆ ಇಷ್ಟು ಲೇಟಾಗಿ ನೀನು ಕಸ ಗುಡ್ಸಿ ಸಾರ್ಸಂಗಿದ್ರೆ ಬೆಳಗಿನ ಜಾವ 3 ಗಂಟೆಗೆ ಎದ್ದೊಳ್ಬೇಕು. 3 ಗಂಟೆಗೆ ಎದ್ದು ಮೇಲ್ಗಡೆಯಿಂದ ಕೆಳಗಡೆ ತನಕ 6 ಗಂಟೆ ಒಳಗಡೆ ಕೆಲಸ ಮುಗಿಸ್ಬಿಡ್ಬೇಕು. ಮೇಡಮ್ ಅವರೇ, ನಾವು ಮನೆ ಕಳದೆ 11 ಗಂಟೆಗೆ, 3 ಗಂಟೆಗೆ ಎದ್ದೊಳ್ಬೇಕು ಅಂದರೆ ಎಲ್ಲಿಂದ ಎದ್ದೊಳ್ಳಿ ಹೇಳಿ? ನಮ್ಮ ದುಡ್ಡೆಲ್ಲ ಮೋಸ ಮಾಡಿಬಿಟ್ಟು ತಿನ್ಬೇಕಾದ್ರೆ ಅವಾಗ ಚೆನ್ನಾಗಿತ್ತಾ? ತುಂಬ ಚೆನ್ನಾಗಿ ತಿಂದ್ರಿ ಅಲ್ವಾ? ಅಮ್ಮ ಮಗಳು ಇಬ್ಬರು ಸೇರ್ಕೊಂಡು ನನಗೆಷ್ಟು ಹೊಟ್ಟೆ ಉರಿತಾ ಇದ್ದು ಗೊತ್ತಾ? ನಮಗೇನೇ 3 ಲಕ್ಷ ರೂಪಾಯಿಗೆ ಮೋಸ ಮಾಡಿದ್ದೀರಾ ಅಂತಂದರೆ ಸಹಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತೈತಾ? ಎಷ್ಟು ಮೋಸ ಮಾಡಿದ್ದೀರಾ ನೀವು ನನಗೇನೆ. ಬಿಟ್ಬಿಡ್ತೀನ ನಾನು? ಬೇಡ ಮೇಡಮ್ ಅವ್ರೆ, ಮಾಡ್ತೀನಿ ಬಿಡಿ, ಮಾಡ್ತೀನಿ. ಮಾಡ್ತೀನಿ ಮೇಡಮ್ ಅವ್ರೆ, 3 ಗಂಟೆಗೆ ಎದ್ದು ಮಾಡ್ತೀನಿ. ನಾಳೆಯಿಂದ 3 ಗಂಟೆಗೆ ಎದ್ದೋಳು. 3 ಗಂಟೆಯಿಂದ 4 ಗಂಟೆ ತನಕ 1 ಫ್ಲೋರು, 4 ಗಂಟೆಯಿಂದ 5 ಗಂಟೆ ತನಕ 1 ಫ್ಲೋರು, 5 ಗಂಟೆಯಿಂದ 6 ಗಂಟೆ ತನಕ 1 ಫ್ಲೋರು. 6 ಗಂಟೆ ಅಷ್ಟೊತ್ತಿಗೆ ಮನೆಯೆಲ್ಲ ಕಸ ಗುಡಿಸಿ ಸಾರಿಸಿ ಎಲ್ಲ ರೆಡಿಯಾಗಿರಬೇಕು. ಆಮೇಲೆ ಉಳಿದಿರೋ ಕೆಲಸ ನೀನು ಮಾಡಬೇಕು. ಸರಿ ಮೇಡಮ್ ಅವರೇ, ಆಯಿತು. ನೀವು ಹೆಂಗೆ ಹೇಳಿದ್ರೆ ಹಂಗೆ ಆಯಿತು ಮೇಡಮ್ ಅವರೇ. ಯಮ್ಮಂಗೆ ಅಡುಗೆ ಮಾಡಿ 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 ನಾನು ಸೋತೋಗ್ಬಿಟ್ಟೆ ಕಣಮ್ಮ. ನನ್ನ ಕೈಲಿ ಆಯ್ತಿಲ್ಲ ಕಣಮ್ಮೋ, ಆಯ್ತಿಲ್ಲ ಅಡುಗೆ ಮಾಡ್ಕೊಳಕ್ಕೆ. ಅಮ್ಮ ಯೋಸ್ ಕೆಲಸ ಅಂತ ಮಾಡಿಸ್ತಾಳೆ ಕಣಮ್ಮ. ಅಮ್ಮನ ಬೈಗೆ ಮುಣ್ಣಾಕ ಅಮ್ಮಂಗೆ ಬರ್ಬಾರ್ದು ಆಪತ್ ಬಂದು ಚಪ್ಪಿ ಸುತ್ಕೊಂಡೋಗ. ನನ್ನ ಕೈಲಂತೂ ಆಗಕ್ಕಿಲ್ಲ ಕಣಮ್ಮ, ದೇವ್ರನ್ನೇ ಆಗಕ್ಕಿಲ್ಲ ಕಣಮ್ಮ. ಮಗಳೇ, ಅಮ್ಮ ಬೇಕು ಅಂತ ಮಾಡಿಸ್ತಿರೋದು ನಮಗೆ 5 ಲಕ್ಷ ರೂಪಾಯಿ ನಮಗೆ ಕೊಟ್ಟಿಲ್ವಲ್ಲ, ಮೋಸ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋದೇನು ಮಾಡೋದೇ ಮೋಸ ಅಲ್ವಾ? ಅದಕ್ಕೆ ಹಿಂಗೆಲ್ಲ ಆಟ ಆಡಿಸ್ತಿರೋದು. ನಮಗೂ ನ್ಯಾಯವಾಗಿದ್ದಿದ್ರೆ ಸೊರೋಗೋದು ತಾನೇ. ನ್ಯಾಯ ನೀತಿ ಏನೂ ಇಲ್ಲ ಇವಳಿಗೆ. ನಾವು 5 ಲಕ್ಷ ರೂಪಾಯಿ ಕೊಡೋಗಂಟ ಇವಳು ಬಿಡೋಕ್ಕಿಲ್ಲ, ನಮಗೆ ಗೊತ್ತು. ಬೇಕಂತಾನೆ ಚಿತ್ರ ಹಿಂಸೆ ಕೊಡ್ತಾವಳೆ. ಹೂ ಕಣಮ್ಮ, ಯಾರ್ದನಕ್ಕೋ ಈ ಕಾಲನೇ ಹಿಡಿಬೇಕು. ಯಾರ್ಗನ ಫೋನ್ ಹಾಕ್ಬಿಟ್ಟು ಬರ್ರಿ 5 ಲಕ್ಷ ಕೊಟ್ಬಿಟ್ಟು ನಮ್ಮನ್ನು ಬಿಡಿಸ್ಕೊಂಡೋಗ್ರಿ ಅಂತ ಫೋನ್ ಹಾಕ್ಬಿಟ್ಟು ಕರ್ಸಮ್ಮ. ನನ್ನ ಕೈಲಂತೂ ದೇವ್ರಣೆ ಆಯ್ತಿಲ್ಲ ಕಣಮ್ಮ, ದೇವ್ರಣೆ ಆಯ್ತಿಲ್ಲ. ನನಗಂತೂ ದೇವ್ರಣೆ ಕೇಳ್ತೀನಲ್ಲ. ಅವ ಅಮ್ಮಂಗೆ ದಿನಕ್ಕೆ ಹೊತ್ತದ ಅಡುಗೆ ಆರಾಮ ಮಾಡಿ ಬಿಡಿಸ್ತಾರೆ. ನಮ್ಮ ಮನೆಗೆ ಒಂದು ವಾರಕ್ಕೆ ಮಾಡೋ ಅಡುಗೆನ ಒಂದೇ ದಿನಕ್ಕೆ ಮಾಡಿಸ್ಕೊಂಡು ತಿಂತಾಳಲ್ಲ ಕಿತ್ತೋದಳು. ಯಾರ್ಗನ ಫೋನ್ ಹಾಕಮ್ಮ, ಪ್ಲೀಸ್ ಫೋನ್ ಹಾಕಮ್ಮ. ಯಾರ್ಗನ ಒಬ್ರು ಫೋನ್ ಹಾಕಿ ಕರ್ಸಮ್ಮ. ನೋಡೋಣ ಇರಿ, ನೋಡೋಣ. ನನಗೂ ಆಯ್ತಿಲ್ಲ, ಮಾಡ್ತೀನಿ. ಯಾರಿಗೆ ಮಾಡಲಿ ಫೋನು? ನಿಮ್ಮ ಅಣ್ಣಯ್ಯ ಅಂತೂ ನನಗೆ ಹೋಗಿ ತುಪ್ಪ ಹಾಕಿಲ್ಲ ನಿಮ್ಮ ಅಣ್ಣಯ್ಯ ನನಗೆ. ಮತ್ತೆ ಏನು ಮಾಡೋದು? ಸರಿ ಬಿಡು, ಆಯಿತು. ನಿಮ್ಮ ಅಪ್ಪಂಗೂ ಯಾರಿಗಾನ ಇನ್ನೊಂದು ಕಿತ್ತ ಫೋನ್ ಹಾಕಿ ವಿಚಾರಿಸ್ತೀನಿ ನಾನು. ನಾವೇನ ಗಿಫ್ಟಿ ಬಂದಿದ್ದೀವೋ ಏನೋ. ಲೇ ಮನೆಯಲ್ಲಿಗ್ಲಾ ಎಲ್ಲೋದ್ರೆ? ನನಗಂತೂ ಇವ್ರು ಮಾಡೋ ಕೆಲಸ ನೋಡಿ ಇರಿಟೇಷನ್ ಆಗ್ತೈತೆ. ಇನ್ನು ಎಲ್ಲಿ ಸಾಯ್ತಾ ಇದ್ದೀರಾ? ಬರ್ರಿ ಇಲ್ಲಿ. ಇಲ್ಲೆಲ್ಲ ಗಲೀಜ್ ಹಂಗೆ ಬಿಟ್ಬಿಟ್ಟಿದ್ದೀರಾ. ಲೇ ಇವಳಿಗೇನ್ಲೇ ಬಂದು ದೊಡ್ಡ ರೋಗ? ಈಗ ತಾನೇ ಸಾರಿಸ್ಕೊಂಡು ಬಂದಿದ್ದೀನಿ, ತಿರುಗಿ ಶುರು ಮಾಡ್ತಾಳಲ್ಲ ಮಗಳೇ. ಬೇಕಂತಾನೆ ಇವಳು ಮಾಡ್ತಿರೋದು ಮಗಳೇ. ಇವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು.
ನೀನು ಏನು ಮಾಡಿದ್ರು ಅವಮ್ಮ ಅಯ್ಯೋ ಅನ್ಸದ್ ಮಾತ್ರ ಬಿಡಕ್ಕಿಲ್ಲ ಕಣಮ್ಮ. ಅಯ್ಯೋ 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 ಅಂತ ಅನ್ನಿಸ್ತಾನೆ ಅವಳೆ. ನೀ ಸುಮ್ಮನಿರ್ಬೇಕು ಅಷ್ಟೇನಿಯ. ನೋಡಿ ಹೋಗ್ಬಿಟ್ಟು ಅದೇನೋ ಕೇಳೋಣ. ನಮ್ಮನ್ನು ಸಾಯಿಸೋ ಗಂಟೆ ಇವಮ್ಮ ಬಿಡಕ್ಕಿಲ್ಲ ಕಣಮ್ಮ. ಫಿಕ್ಸ್ ಮಾಡ್ಕೊಬಿಟ್ಟು ನಮ್ಮನ್ನು ಸಾಯಿಸ್ಬಿಟ್ಟೇನಿಯ ಕಳ್ಸೋದು. ಸುಮ್ಕಿರ್ಲೆ, ಯಾಕೆ ಎದುರಿಸ್ತಿದ್ದೀಗ ನೀನು ಮೊದಲೇ ನೀನಿಯ? ಈಗಲೇ ತಲೆ ಕೆಟ್ಟು ಕ್ಯಾರೆಡ್ದೈತೆ. ಈಗ ಮತ್ತೆ ಶುರು ಮಾಡ್ಕೊಬಿಟ್ರೆ ನೀನು ಎದುರ್ಸಕ್ಕೆ ನಿಂಗೆ ತಲೆಗೆಲೆ ಕೆಟ್ಬಿಟ್ಟೈತೆ ಏನು ಅಂತ ಹೇಳಿ. ಅಯ್ಯ ಸುಮ್ಕಿರು.